ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿನಗಳೇ ಆಯಿತು ಒಂದು ಲೆಂತಿ ವಿಡಿಯೋನ ಮಾಡಿ. ತುಂಬ ಜನ ಕೇಳ್ತಾಯಿದ್ರು, ಯಾಕೆ ಯೂಟ್ಯೂಬ್ನ ಬಿಟ್ರಾ ಅಥವಾ ಏನಕ್ಕೆ ನೀವು ಲಾಂಗ್ ವೀಡಿಯೋಸ್ ಎಲ್ಲ ಮಾಡ್ತಾ ಇಲ್ಲ ಅಂತ. ಇನ್ನು ಕೆಲವರು ಶಾರ್ಟ್ ವೀಡಿಯೋಸ್ ಮಾಡ್ತಾಯಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿಲ್ಲ ಮತ್ತು ಅವ್ರಿಗೆ ಸಿಕ್ಕಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಆ ವಿಡಿಯೋಗಳು ಆಗ್ತಾ ಇರೋದು. ಹಾಗಾಗಿ ಕೇಳ್ತಾಯಿದ್ರು ಯಾಕೆ ಯೂಟ್ಯೂಬ್ ಬಿಟ್ಬಿಟ್ರ ಅಂತ. ಇಲ್ಲ, ಹಾಗೇನು ಬಿಟ್ಟಿಲ್ಲ. ಆದರೆ ಈ ಲೆಂತಿ ವಿಡಿಯೋಗಳನ್ನ ಹಾಕಿರ್ನಿಲ್ಲ ಅಷ್ಟೇ ತುಂಬ ದಿನಗಳಿಂದ. ಮತ್ತು ಶಾರ್ಟ್ ವೀಡಿಯೋಸ್ಗಳಂತೂ ಹಾಕ್ತಾ ಇರ್ತೀನಿ ಡೈಲಿ. ಅಂದರೆ ಅದನ್ನ ನೋಡಿದಾಗ ಅನಿಸಲ್ಲ ಯಾವಾಗ್ಲೂ. ಇದು ಲೆಂತಿ ವಿಡಿಯೋಗಳು ಹಾಕುವಾಗ ಗೊತ್ತಿರುತ್ತೆ, ಡೇ ಬೈ ಡೇ ನಾವು ವ್ಲಾಗ್ ಎಲ್ಲ ಹಾಕ್ತಾ ಇರ್ತೀವಲ್ವ, ಅಪ್ಡೇಟ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಗೊತ್ತಿರುತ್ತೆ. ಈ ಶಾರ್ಟ್ ವೀಡಿಯೋಸ್ಗಳಂದರೆ ಯಾವಾಗಲೂ ಹಾಕಿರ್ಬೋದೇನೋ ಮೋಸ್ಟ್ಲಿ ಅಂತ ಅನ್ಕೋತಾರೆ. ತುಂಬ ಜನ ಕೇಳ್ತಿದ್ರು ಯಾಕೆ ಯೂಟ್ಯೂಬ್ ಬಿಟ್ಬಿಟ್ರಾ ಅಂತ. ಕಷ್ಟ ಆಯಿತಾ ಹೇಗೆ ಅಂತ. ಖಂಡಿತವಾಗ್ಲೂ ಕಷ್ಟನೇ ಯೂಟ್ಯೂಬ್ ಅನ್ನೋದು. ಏನಂತ ಅಂದರೆ ವೀಡಿಯೋಸ್ ಮಾಡಿ ಹಾಕೋದಕ್ಕೆ ಟೈಮು ಆಗ್ತಾ ಇರಲಿಲ್ಲ ಅಂತಲ್ಲ, ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತಲೇ. ನೋಡೋಣ, ಇನ್ಮೇಲೆ ಮಾಡಬೇಕು ವ್ಲಾಗ್ಸ್ಗಳನ್ನ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ದಿನಗಳಾಗೋಯಿತು, ತಿಂಗ್ಳುಗಟ್ಟಲೆ ಆಗೋಯ್ತು ಅಂತ ಅಂದ್ಕೋತೀನಿ. ಶಾರ್ಟ್ ವೀಡಿಯೋಸ್ ಮಾತ್ರ ಡೈಲಿ 1-2 ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ನೊಂದೇನಪ್ಪ ಅಂತ ಅಂದರೆ, ನಾವು ಅಂದ್ಕೊಂಡು ಅಷ್ಟೇನು ಸುಲಭ ಅಲ್ಲ ಯೂಟ್ಯೂಬ್ ಮಾಡೋದನ್ನು. ತುಂಬ ಕೆಲಸ ಇದ್ದು ತುಂಬ ಬ್ಯುಸಿ ಇರೋರಾದರೆ ಕಷ್ಟನೇ. ಹೊರಗಡೆನೂ ಅದನ್ನು ಮ್ಯಾನೇಜ್ ಮಾಡಿಕೊಂಡು, ಮತ್ತು ಮನೆಯಲ್ಲಿ ಏನಂದರೆ ಹೊರಗಡೆ ಹೋದಾಗ ಹೆಂಗೋ ವೀಡಿಯೋ ಮಾಡ್ಕೊಬಿಡ್ಬೋದು. ಮನೆಯಲ್ಲಿ ಅಲ್ಲಿ ಆ ಕಡೆ ಕ್ಯಾಮ್ರಾ ಈ ಕಡೆ ಕ್ಯಾಮ್ರಾ ಎತ್ಕೊಂಡು ಓಡಾಡಿಕೊಂಡು ಈ ಟಿಫನ್ ಎಲ್ಲ ಬೆಳಿಗ್ಗೆ ಹೊತ್ತು ರೆಡಿ ಮಾಡುವಾಗ ಅವಾಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಖತ್ತು ತುಂಬಾ ಟಫು. ಹೇಳಬೇಕು ಅಂತ ಅಂದರೆ, ಯಾರಾದ್ರೂ ವೀಡಿಯೋ ನೋಡ್ತಾ ಇದ್ದವರು ತುಂಬ ಜನ ಕಮೆಂಟ್ ಎಲ್ಲ ಮಾಡ್ತಿರ್ತಾರೆ. ಕೆಲವೊಬ್ಬರು ಅಕೌಂಟಲ್ಲೆಲ್ಲ ನೋಡಿರ್ತೀನಲ್ವ ನಾನು, ವೀಡಿಯೋ ಮಾಡೋದೇನು ಬಿಡಿ, ಭಾರಿ ಇದು ವ್ಲಾಗ್ ಮಾಡ್ಕೋತಾರೆ, ಅಲ್ಲಿ ಕೂತ್ವಿ ಇಲ್ಲಿ ನಿಂತ್ವಿ ಅಂತ ಎಲ್ಲ, ಅದೇನು ಭಾರಿ ಕಷ್ಟನಾ ಅಂತಾರೆ. ಖಂಡಿತವಾಗ್ಲೂ ಕಷ್ಟನೇ, ನಿಜವಾಗ್ಲೂ. ಸುಮ್ಮನೆ ನೀವು ಒಂದ್ಸರಿ ಟ್ರೈ ಮಾಡೋದಿದ್ರೆ, ನೀವೇನು ಅಪ್ಲೋಡ್ ಮಾಡದೇ ಇದ್ರೂ ಒಂದ್ಸರಿ ಮಾಡಿ ನೋಡಿ. ಡೈಲಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಏನಿರ್ತೀವಿ ಅನ್ನೋದನ್ನು ವಿಡಿಯೋ ಮಾಡಿಕೊಂಡು ಸುಮ್ಮನೆ ಒಂದು ಚಿಕ್ಕದಾಗಿ ಎಡಿಟಿಂಗ್ ಮಾಡಿಕೊಂಡು ನೋಡಿ. ಆವಾಗ ಗೊತ್ತಾಗುತ್ತೆ ಕ್ಯಾಮ್ರಾನ ಹಿಡ್ಕೊಂಡು ಪದೇ ಪದೇ ನಾವು ಮಾಡುವಂಥ ಕೆಲಸದಲ್ಲಿ ಅದನ್ನು ಕ್ಯಾಮ್ರಾನ ಬಳಸುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಯಾರಾದ್ರೂ ವೀಡಿಯೋ ಮಾಡಿಕೊಡೋರಿದ್ರೆ ಸ್ವಲ್ಪ ಈಸಿ ಅನಿಸುತ್ತೆ. ಇನ್ನೇನು ಮಗ ಸ್ಕೂಲ್ಗೆ ಹೋಗಿರ್ತಾನೆ, ನಮ್ಮನೆಯವ್ರೂ ಕ್ಯಾಂಟೀನ್ಗೆ ಹೋಗಿರ್ತಾರೆ, ನಾನು ಕೂಡ ಮಧ್ಯಾಹ್ನ ಮೇಲೆ ಕ್ಯಾಂಟೀನಿಂದ ಬರೋದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಬೆಳಗ್ಗೆ ಹೊತ್ತು ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡ್ಕೋತೀವಿ, ಬೇಗ ಬೇಗ ಟಿಫನ್ ಮಾಡೋದು ಅದೆಲ್ಲ ಮಾಡ್ಕೋತೀವಲ್ವ, ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆಲ್ಲ ಆಗ್ತಾ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಡಿಸ್ಕಂಟಿನ್ಯೂ ಥರ ಇದು ಲಾಂಗ್ ವೀಡಿಯೋಸಿಂದ ಮಾತ್ರ, ಲೆಂತಿ ವೀಡಿಯೋಸಿಂದ ಮಾತ್ರ ಡಿಸ್ಕಂಟಿನ್ಯೂ ಆಗಿತ್ತು. ಇನ್ಮೇಲೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಮಾಡಿನೇ ನಾನು ಆಲ್ರೆಡಿ 2 ವರ್ಷ ಆಯ್ತಾ ಬಂತು. 2 ವರ್ಷ ಆದ್ರೂ ಏನೂ ಅದರಲ್ಲಿ ಇನ್ನೂ ಯಾವುದೇ ಥರ ಏನು ಹೇಳ್ಬೋದು, ಸಕ್ಸಸ್ ಅನ್ಬೋದು, ಅದು ಯಾವುದೂ ಸಿಕ್ಕಿಲ್ಲ ಇನ್ನೂ. ನೋಡೋಣ, ನಿಧಾನ ಆದ್ರೂ ಕಾಯೋಣ ಅಂತ ಅಂದ್ಕೊಂಡು ಲೆಂತಿ ವೀಡಿಯೋಸ್ ಬದಲು ಇವಾಗ ಶಾರ್ಟ್ ವೀಡಿಯೋಸ್ಗಳನ್ನೇ ಹಾಕ್ತಾಯಿದ್ದೆ. ಇನ್ಮೇಲೆ ನೋಡೋಣ. ಈಗ ತುಂಬ ಜನ ಕೇಳಿದ್ರಿಂದ ಯಾಕೆ ಯೂಟ್ಯೂಬ್ ಮಾಡ್ತಾ ಇಲ್ವಾ ಅಂತ ಕೇಳಿದ್ರಿಂದ ಯಾಕೆ ಸ್ವಲ್ಪ ದಿವಸ ಮಾಡಿ ಬಿಡಬೇಕು, ಮಾಡೋಣ ಅಂತ ಅಂದ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ. ಮತ್ತು ಹೇಗಾಗುತ್ತೋ ಏನೋ ನೋಡೋಣ. ಎಷ್ಟು ದಿವಸ ಬಿಡ್ತೀನೋ ಎಷ್ಟು ದಿವಸ ಮಾಡ್ತೀನೋ ನನಗೇ ಅದು ಲೆಕ್ಕ ಇರಲ್ಲ. ಆಗ ಮಾಡಬಾರ್ದು, ನಿಜ ಹೇಳಬೇಕು ಅಂತಂದರೆ. ಮಾಡಿದ್ಮೇಲೆ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ಇನ್ಮೇಲಾದ್ರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಏನು ಯೂಟ್ಯೂಬೆಲ್ಲ ತುಂಬ ಈಸಿ ಅಂತ ಎಲ್ಲ ಅಂದ್ಕೊಂಡಿರ್ತೀರ. ಖಂಡಿತವಾಗ್ಲೂ ತಪ್ಪು ಮಾತ್ರ. ನಿಜವಾಗ್ಲೂ ಅಂದ್ಕೊಂಡಿರೋರಿಗೆ ಹೇಳ್ತಾ ಇರೋದು. ನಿಜವಾಗ್ಲೂ ತುಂಬಾ ಕಷ್ಟ ಎಡಿಟಿಂಗ್ ಮಾಡೋದು ಎಲ್ಲ. ಕಣ್ಣೆಲ್ಲ ಸಖತ್ತು ಪೇಯ್ನ್ ಬರುತ್ತೆ. ಹಾಗೆಯೇ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದೇನೆಂದರೆ, ಚಾನಲ್ನ ಚೆಕ್ ಮಾಡಿ. ಶಾರ್ಟ್ ವೀಡಿಯೋಸ್ಗಳೆಲ್ಲ ತುಂಬಾ ಚೆನ್ನಾಗಿರೋವೆಲ್ಲ ಮಾಡಿದ್ದೀನಿ ಅಂತ ನಾನೇ ಹೇಳ್ಕೊತಾ ಇದ್ದೀನಿ. ಚೆಕ್ ಮಾಡಿ, ನಿಮಗೇನೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ವೀಡಿಯೋಸ್ಗಳನ್ನ ಮಾಡಿ ಇನ್ನೂ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಾಕೋದಕ್ಕೆ ಟ್ರೈ ಮಾಡ್ತೀನಿ. ಲೆಂತಿ ವೀಡಿಯೋಗಳ್ನೂ ಕೂಡ ಆಗಾಗ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಅಂತೂ ಮಾಡೋಕ್ಕೋದು ನಿಜನೇ ಕಷ್ಟನೇ. ಮೊದಲೇ ಹೇಳ್ದಾಗೆ ಕ್ಯಾಮ್ರಾನ ಇದು ಮಾಡಿಕೊಂಡು ಟಿಫನ್ ಮಾಡುವಾಗ ಎಲ್ಲ ಮಾಡ್ಕೊಳ್ಳೋದು ಸಿಕ್ಕಾಬಟ್ಟೆ ಕಷ್ಟ.
ಮತ್ತು ಕ್ಯಾಂಟೀನ್ದು ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಬೇಗ ಬೇಗ ಮಾಡ್ಕೋತೀನಿ ನಾನು. ಯಾರೂ ಏನು ಹೇಳಿಲ್ಲ ನೀವು ವಿಡಿಯೋ ಮಾಡಿ ಹಾಕ್ಲೇಬೇಕು ಅಂತ. ನಮ್ಮ ಖುಷಿ, ನಮಗೆ ಕೆಲವು ಟೈಮು ಬೇಡ ಅಂತ ಅನ್ನಿಸ್ದಾಗ ಹಂಗೆ ಸುಮ್ಮನಾಗಿರ್ತೀವಿ, ಕೆಲವು ಟೈಮ್ ಹಾಕಬೇಕು ಅಂತ ಅನ್ನಿಸ್ದಾಗ ಹಾಕ್ತೀವಿ. ಆ ಶಾರ್ಟ್ ವೀಡಿಯೋಸ್ಗಳನ್ನ ಒಂದ್ಸರಿ ಚೆಕ್ ಮಾಡಿ. ಹಾಗೆಯೇ ಡ್ಯಾನಿನ ಮತ್ತೆ ನೋಡಿದ್ರಿ ಅಂತ ಅನ್ಕೋತೀನಿ. ಮುನ್ನಿ ಇವಾಗ ಇಲ್ಲ, ಅವಳು ತೀರೋಗಿದ್ದಾಳೆ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಹಳೆ ವಿಡಿಯೋ ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ಇದೆ, ನೋಡಿ ಬೇಕಿದ್ರೆ. ಇನ್ನೊಂದು ನಾಯಿ ಇತ್ತು ನಮ್ಮದು, ಅದು ಕೂಡ ತೀರೋಯ್ತು. ಭುವನು ಸ್ಕೂಲಿಂದ ಬಂದಿದ್ದ ಆವಾಗ ತಾನೆ, ಹಾಗಾಗಿ ಕಲ್ಲಂಗಡಿ ಇತ್ತು, ಹಾಗಾಗಿ ತಿಂತಾಯಿದ್ದಾನೆ. ಅವನ ಜೊತೆ ನಾನು ಕೂಡ ತಿಂತಾಯಿದ್ದೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಲೆಂತಿ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.